ದರ್ಶನ್ ಅಂಡ್ ಗ್ಯಾಂಗ್ಗೆ ಕಾದಿದೆಯಾ ಮತ್ತೊಂದು ಗಂಡಾಂತರ? ಡಿ ಗ್ಯಾಂಗ್ ವಿರುದ್ಧ ದಾಖಲಾಗುತ್ತಾ ಮತ್ತೊಂದು ಕೇಸ್? ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ. 2 ತಿಂಗಳ ಬಳಿಕ ಜೀವ ಪಡೆದಿದೆ ಗನ್ಮ್ಯಾನ್ ಮೇಲೆ ಹಲ್ಲೆ ನಡೆಸಿದಂತಹ ಕೇಸ್. ಮದ್ದೂರು ಶಾಸಕ ಉದಯ್ ಗೌಡ ಗನ್ಮ್ಯಾನ್ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಏಪ್ರಿಲ್ 22ರಂದು ಗನ್ಮ್ಯಾನ್ ನಾಗೇಶ್ ಮೇಲೆ ನಡೆದಿದ್ದಂತಹ ಹಲ್ಲೆ ಇದು. ಮೇಲಾಧಿಕಾರಿ ಸೂಚನೆಯಂತೆ ಕೇಸನ್ನ ದಾಖಲಿಸುತ್ತಾರ ಮಂಡ್ಯ ಪೊಲೀಸರು. ದರ್ಶನ್ ಗ್ಯಾಂಗ್ನಿಂದ ನಾಗೇಶ್ ಮೇಲೆ ಹಲ್ಲೆ ನಡೆಸಿದಂತಹ ಆರೋಪ ಕೇಳಿಬಂದಿದೆ. ಎಂಎಲ್ಎ ಮನೆ ಬಳಿಯೇ ಲಕ್ಷ್ಮಣ್ ಹಾಗೆ ನಾಗರಾಜು ಎಂಬುವವರಿಂದ ಹಲ್ಲೆ ನಡೆದಿದೆ. ಕೆಸ್ತೂರು ಠಾಣೆಗೆ ನಾಗೇಶ್ ದೂರನ್ನ ಕೊಟ್ಟರೂ ಸಹ ಆಗ ಎಫ್ಐಆರ್ ದಾಖಲಾಗಿಲ್ಲ. ಈಗ ಮಂಡ್ಯ ಎಸ್ಪಿಯಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಗೃಹ ಇಲಾಖೆಯಿಂದ. ಎಫ್ಐಆರ್ ದಾಖಲಾದ್ರೆ ದರ್ಶನ್ ಆಪ್ತರಿಗೆ ಮತ್ತೊಂದು ಕಂಟಕ ತಪ್ಪಿದ್ದಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಡಿ ಗ್ಯಾಂಗ್ ನಿಂದ ಕಾನ್ಸ್ಟೇಬಲ್ ಮೇಲೆ ಏನು ಹಲ್ಲೆ ಆಗಿತ್ತು, ಆಗ ಎಫ್ಐಆರ್ ದಾಖಲು ಮಾಡಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಎಫ್ಐಆರ್ ದಾಖಲಾಗಿಲ್ಲ. ಈಗಾದ್ರೂ ದಾಖಲಾಗುತ್ತಾ? ಯಾಕಂದ್ರೆ ಗೃಹ ಇಲಾಖೆ ಈ ಬಗ್ಗೆ ಮಾಹಿತಿಯನ್ನ ಪಡೆದಿರೋದ್ರಿಂದ. ಪ್ರಗತಿ, ರೇಣುಕಾಸ್ವಾಮಿ ಹತ್ಯೆ ಕೇಸ್ ಬಳಿಕ ಡಿ ಗ್ಯಾಂಗ್ ನ ಒಂದೊಂದೇ ಹಲ್ಲೆ ಪ್ರಕರಣಗಳು ಬೆಳಕಿಗೆ ಬರ್ತದ ನಾವು ಗಮನಿಸ್ತಾ ಇದ್ವಿ. ಆ ನಡುವೆ ಮಂಡ್ಯದಲ್ಲಿ ಕಳೆದ ಲೋಕಸಭಾ ಚುನಾವಣೆ ವೇಳೆ ದರ್ಶನ್ ನ ಬೆಂಬಲಿಗರು ಲಕ್ಷ್ಮಣ್ ಮತ್ತೆ ನಾಗರಾಜ್ ಅನ್ನುವಂಥವ್ರು ಪೇದೆ ಅಂದ್ರೆ ಸ್ಥಳೀಯ ಮದ್ದೂರು ಶಾಸಕ ಉದಯ್ ಅವರ ಗನ್ಮ್ಯಾನ್ ಆಗಿ ಕರ್ತವ್ಯ ನಡೆಸಿದಂತ ನಾಗೇಶ್ ಅವರ ಮೇಲೆ ಚುನಾವಣೆ ಸಂದರ್ಭದಲ್ಲಿ ಒಂದು ಹಲ್ಲೆಯನ್ನು ಕೂಡ ನಡೆಸಿದ್ರು. ಆ ಸಂದರ್ಭದಲ್ಲಿ ಆ ಪೇದೆ ಎಂಎಲ್ಸಿಯನ್ನ ಮಾಡಿಸಿ ಕೆಸ್ತೂರು ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ರು. ಆದ್ರೆ ಅಧಿಕಾರಿಗಳ ಒತ್ತಡದಿಂದ ಆಗ ಎಫ್ಐಆರ್ ಕೂಡ ದಾಖಲಾಗಿರಲಿಲ್ಲ. ಆದ್ರೆ ಈಗ ರೇಣುಕಾಸ್ವಾಮಿ ಹತ್ಯೆ ಬಳಿಕ ಆ ಕೇಸ್ ಮತ್ತೆ ಮುನ್ನಡೆಗೆ ಬಂದಿತ್ತು. ಎಫ್ಐಆರ್ ದಾಖಲಾಗಲಿಲ್ಲ ಅನ್ನೋ ಆರೋಪ ಕೂಡ ಪೊಲೀಸರ ವಿರುದ್ಧ ಕೇಳಿ ಬಂದಿತ್ತು. ಯಾವಾಗ ಈ ಪ್ರಕರಣದ ಗಂಭೀರತೆಯನ್ನು ಅರಿತಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು, ಗೃಹ ಇಲಾಖೆ ಈಗ ಮಂಡ್ಯ ಪೊಲೀಸರಿಂದ ಘಟನೆಯ ಸಂಪೂರ್ಣ ವಿವರವನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳಿಗೆ ಯಾಕಾಗಿ ಎಫ್ಐಆರ್ ಅನ್ನ ದಾಖಲಿಸ್ತೀರಾ ಅನ್ನೋದ್ರ ಬಗ್ಗೆ ಆ ಪ್ರಶ್ನೆಯನ್ನು ಕೂಡ ಮಾಡೋದ್ರ ಜೊತೆಗೆ ಪ್ರಕರಣದ ಬಗ್ಗೆ ಸಂಪೂರ್ಣವಾದಂತಹ ವರದಿಯನ್ನ ನೀಡಬೇಕು, ಸೂಕ್ತ ಕ್ರಮವನ್ನ ವಹಿಸಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಮಂಡ್ಯ ಎಸ್ಪಿ ಗೃಹ ಇಲಾಖೆಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಇದೆಲ್ಲರ ಬೆಳವಣಿಗೆಗಳನ್ನ ಗಮನಿಸಿದ್ರೆ ದರ್ಶನ್ ಆಪ್ತರು ಏನ್ ಪೇದೆ ನಾಗೇಶ್ ಮೇಲೆ ಒಂದು ಹಲ್ಲೆಯನ್ನು ಕೂಡ ನಡೆಸಿದ್ರು, ಅವರ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಎಫ್ಐಆರ್ ದಾಖಲಾದ್ರೆ ಮತ್ತೊಂದು ಕಂಟಕ ಡಿ ಗ್ಯಾಂಗ್ಗೆ ಸುತ್ತಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿರ್ತಕ್ಕಂಥದ್ದು. ಪ್ರಗತಿ, ಥ್ಯಾಂಕ್ ಯು ನಂದನ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.